ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಕ್ಷೇಮವಾಗಿದ್ದೀರಾ? ನಿಮ್ಮ ಕುಟುಂಬದವರು ಚೆನ್ನಾಗಿದ್ದಾರಾ? ಈ ಉದಯ ಕಾಲದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆತನನ್ನು ಘನಪಡಿಸುವುದಕ್ಕೆ ದೇವರು ನಮಗೆ ಕೊಟ್ಟಂತೆ ಒಳ್ಳೆಯ ಅವಕಾಶಕ್ಕಾಗಿ ನಾವು ಕರ್ತನನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಪ್ರಪಂಚದಲ್ಲಿ ಎಷ್ಟೋ ಜನ ಗತಿಸಿ ಹೋದರು, ಆದರೆ ದೇವರು ನಮ್ಮನ್ನು ನೆನಪಿಸಿಕೊಂಡು ತನ್ನ ಪ್ರಣಾಳಿಕೆಯನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ಮತ್ತೊಂದು ದಿನವನ್ನು ನಮಗೆ ಅನುಗ್ರಹಿಸಿದ್ದಾರೆ. ಆದ್ದರಿಂದ ಕರ್ತನನ್ನು ನಂಬಿಗಸ್ತರಾಗಿ ಸೇವಿಸುತ್ತಾ ಆತನನ್ನು ಘನಪಡಿಸುತ್ತಾ ಆತನ ಪ್ರಣಾಳಿಕೆ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಪ್ರತಿದಿನ ಒಂದು ದಿವ್ಯ ವಾಗ್ದಾನದಿಂದ ನಮ್ಮ ಜೀವಿತವನ್ನು ಬಲಪಡಿಸಿಕೊಳ್ಳುತ್ತಿದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆಯಿರಿ. ಕೀರ್ತನೆಗಳು 77ನೇ ಕೀರ್ತನೆ 13ನೇ ವಾಕ್ಯವನ್ನು ಓದುತ್ತೇನೆ. Psalm 77 and verse 13. ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ದೇವರ ಮಾರ್ಗವು ಪರಿಶುದ್ಧವಾದದ್ದು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಮತವಲ್ಲ, ಆತನು ಮಾರ್ಗವಾಗಿದ್ದಾರೆ. ಆಯಾ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನ ಕುರಿತಾಗಿ ಆತನು ಹೇಳಿಕೊಂಡರು. ಆತನ ಗುರುತು ಏನು, ಆತನು ಯಾತಕ್ಕಾಗಿ ಲೋಕಕ್ಕೆ ಬಂದರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತಾ ನಾನೇ ಮಾರ್ಗ ಎಂಬುದಾಗಿ ಯೇಸು ಹೇಳುತ್ತಾರೆ, ಬಿಟ್ಟರೆ ಎಲ್ಲೂ ಕೂಡ ನಾನೇ ಮತ ಎಂಬುದಾಗಿ ದೇವರು ಹೇಳುವುದಿಲ್ಲ. ಯೇಸು ಕ್ರಿಸ್ತನು ಮತವಲ್ಲ. ನಾವೆಲ್ಲರೂ ಕೂಡ ನಂಬಬೇಕಾಗಿರುವಂತಹ ಸತ್ಯ ಇದೆ, ಯೇಸು ಕ್ರಿಸ್ತನು ಮತವಲ್ಲ, ಮಾರ್ಗವಾಗಿದ್ದಾರೆ. ಕೀರ್ತನಾಗಾರನು ಹೇಳುತ್ತಾನೆ, ದೇವರೇ, ನಿನ್ನ ಮಾರ್ಗವು ಪರಿಶುದ್ಧವಾದದ್ದು. ಅಶುದ್ಧವಾದ ಮಾರ್ಗ ಅಲ್ಲ ದೇವರ ಮಾರ್ಗ, ಇದು ಪರಿಶುದ್ಧವಾದ ಮಾರ್ಗ. ಈ ಮಾರ್ಗದಲ್ಲಿ ನಡೆಯುವಾಗ ಅವರು ಪರಿಶುದ್ಧತೆಯನ್ನು ದೇವರಿಂದ ಹೊಂದಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸಿದಂತಹ ಕ್ಷಣ, ರಕ್ಷಿಸಲ್ಪಟ್ಟಂತಹ ಆ ಕ್ಷಣ ಪರಿಶುದ್ಧತೆ ಎನ್ನುವಂತಹ ಬಿರುದನ್ನು ದೇವರು ನಮಗೆ ಕೊಟ್ಟರು. ಆತನ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. ನೀತಿವಂತರಾಗಿ ನಾವು ನಿರ್ಣಯಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಪ್ರತಿದಿನವೂ ಕೂಡ ದೇವರ ನಾಮದ ಮಹಿಮೆಗಾಗಿ ಪರಿಶುದ್ಧತೆಯಿಂದ ನಾವು ಜೀವಿಸುವಾಗ ದೇವರು ನಮ್ಮ ವಿಷಯದಲ್ಲಿ ಆನಂದಿಸುತ್ತಾರೆ, ಸಂತೋಷ ಪಡುತ್ತಾರೆ. ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ಅಪವಿತ್ರವಾದ ಮಾರ್ಗದಲ್ಲಿ ಇದ್ದೀಯಾ? ಅಶುದ್ಧವಾದ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾ ಇದೆಯಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಯು ಮಸ್ಟ್ ಕಮ್ ಇನ್ ಟು ದ ವೇ ಆಫ್ ಗಾಡ್, ವಿಚ್ ಈಸ್ ದ ವೇ ಆಫ್ ಹೋಲಿನೆಸ್. ಆತನ ಮಾರ್ಗವು ಪರಿಶುದ್ಧವಾದದ್ದು. ದೇವರಿಗೆ ನಾವು ಕೊಡುವಂತಹ ಬಹುಮಾನ ಏನೆಂದರೆ ನಮ್ಮ ಪರಿಶುದ್ಧತೆನೆ. ಅನೇಕರು ದೇವರಿಗೆ ಅದನ್ನು ಕೊಡಬೇಕು, ಇದನ್ನು ಕೊಡಬೇಕೆಂದು ಬಹಳ ಪ್ರಯಾಸ ಪಡುತ್ತಾರೆ. ದಟ್ಸ್ ಓಕೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರು ನಿನ್ನಲ್ಲಿ ಆನಂದಿಸಬೇಕಂದ್ರೆ ನೀನು ಪರಿಶುದ್ಧನಾಗಿ ಜೀವಿಸಬೇಕು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಹೇಳುತ್ತಾರೆ, ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ತೋರಿಸುತ್ತೀರಾ? ಪಾಪ ಇಲ್ಲದಿರುವಂತಹ ಪರಿಶುದ್ಧನು ಆತನು. ನಿನ್ನನ್ನು ನನ್ನನ್ನು ಪವಿತ್ರಪಡಿಸುವ ಆತನು. ಪ್ರತಿದಿನ ಬೆಳಗ್ಗೆ ಎದ್ದು ದೇವರು ನಮಗೆ ಕೊಟ್ಟಂತಹ ರಕ್ಷಣೆಗಾಗಿ, ಆತನು ನಮಗೆ ಕೊಟ್ಟ ಪರಿಶುದ್ಧ ಜೀವಿತಕ್ಕಾಗಿ ನಾವು ದೇವರನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಕೀರ್ತನಾಗಾರನು ಹೇಳುತ್ತಾನೆ, ದೇವರ ನಿನ್ನ ಮಾರ್ಗವು ಪರಿಶುದ್ಧವಾದದ್ದು, ನಿನ್ನಂತೆ ಯಾರೂ ಇಲ್ಲ. ಮಹತ್ವವುಳ್ಳ ದೇವರು, ಗ್ರೇಟ್ ಗಾಡ್ ಎಂಬುದಾಗಿ ಇಂಗ್ಲಿಷಲ್ಲಿ ನಾವು ನೋಡುತ್ತೇವೆ. ತೀತನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲೂ ಕೂಡ ಪೌಲನು ಇದನ್ನು ಹೇಳುತ್ತಾನೆ, ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ್ ಎಂಬುದಾಗಿ ಅಲ್ಲಿರುತ್ತದೆ. ಅನೇಕರು ಕೇಳುತ್ತಾರೆ, ಯೇಸು ಕ್ರಿಸ್ತನು ದೇವರೆಂಬುದಾಗಿ ಬೈಬಲ್ನಲ್ಲಿ ಎಲ್ಲಿದೆ ಎಂದು. ಅನೇಕ ಕಡೆ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ, ಆತನೇ ನಿಜವಾದ ದೇವರೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ವಾಕ್ಯ, ತೀತನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯ, ಮಹಾದೇವರು, ದ ಗ್ರೇಟ್ ಗಾಡ್. ಮಹಾದೇವರು ಯೇಸು ಕ್ರಿಸ್ತನಾಗಿರುವುದರಿಂದ ಆತನ ಬಳಿಗೆ ಬರುವವರಿಗೆ ಆತನು ಕೊಡುವಂತಹ ಬಹುಮಾನವು ಕೂಡ ಅಷ್ಟೇ ಉನ್ನತವಾಗಿರುತ್ತದೆ. ಎಫೆಸದವರಿಗೆ ಬರೆಯುವಾಗ ಪೌಲನು ಹೇಳುತ್ತಾನೆ, ಯೇಸು ಕ್ರಿಸ್ತನು ನಮ್ಮ ಕುರಿತಾಗಿ ಮಹಾಪ್ರೀತಿಯನ್ನು ತೋರ್ಪಡಿಸಿದ್ದಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಆತನು ಸಾಮಾನ್ಯವಾದ ಪ್ರೀತಿಯನ್ನು ನಮ್ಮ ಕುರಿತಾಗಿ ತೋರಿಸಲಿಲ್ಲ. ನಾವು ಭಕ್ತಿಹೀನರಾಗಿದ್ದಾಗಲೂ ಕೂಡ, ನಾವು ಶತ್ರುಗಳಾಗಿದ್ದಾಗಲೂ ಕೂಡ, ಬಲಹೀನರಾಗಿದ್ದಾಗಲೂ ಕೂಡ ಯೇಸು ಕ್ರಿಸ್ತನು ಸರಿಯಾದ ಸಮಯದಲ್ಲಿ ತಕ್ಕ ಕಾಲದಲ್ಲಿ ನಮಗೋಸ್ಕರವಾಗಿ ಮರಣಿಸಿದನು. ಅದರಲ್ಲಿ ಪ್ರೀತಿ ಉಂಟು. ದೇವರು ಶಿಲುಬೆಯಲ್ಲಿ ಮರಣಿಸಿದಂತಹ ವಿಧಾನ ಪ್ರೀತಿಯಿಂದ ತುಂಬಿರುವಂತದ್ದು. ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ, ಬಿಡುಗಡೆ ಮಾಡುವುದಕ್ಕಾಗಿ ರಕ್ಷಿಸಲ್ಪಟ್ಟ ಸಮೂಹದಲ್ಲಿರಬೇಕೆಂದು ದೇವರು ಕೋರುತ್ತಿದ್ದಾರೆ. ಆತನ ಮಹಾಪ್ರೀತಿಯನ್ನು ನಿಮಗೆ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಈ ದಿನ ನಿನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಬಾಧೆ ಪಡುತ್ತಾ ಇದ್ದೀಯಾ? ನಿನ್ನ ಸ್ನೇಹಿತರು, ಬಂಧುಗಳು ಮೋಸ ಮಾಡಿದ್ದಾರೆ ಎಂಬುದಾಗಿ ದುಃಖ ಪಡುತ್ತಾ ಇದ್ದೀಯಾ? ನಾನು ಒಬ್ಬನನ್ನು ಪ್ರೀತಿ ಮಾಡಿದೆ, ಆದರೆ ಅವನು ನನ್ನನ್ನು ಬಿಟ್ಟು ಹೋದ ರೀ. ನನ್ನ ಗಂಡನನ್ನು ಬಹಳ ಪ್ರೀತಿಸುತ್ತಾ ಇದ್ದೇನೆ, ಆದರೆ ಅವರಿಂದ ಯಾವುದೇ ಪ್ರೀತಿ ಬರುತ್ತಾ ಇಲ್ಲ ರೀ. ನನ್ನ ಹೆಂಡತಿಯನ್ನು ಬಹಳ ಪ್ರೀತಿಸುತ್ತಾ ಇದ್ದೇನೆ, ಆದರೆ ಆಕೆ ಪ್ರೀತಿಸುತ್ತಾ ಇಲ್ಲ ರೀ. ನನ್ನ ಹೆತ್ತವರು ನನ್ನನ್ನು ಪ್ರೀತಿ ಮಾಡುತ್ತಾ ಇಲ್ಲ ಎಂಬುದಾಗಿ ಬಹಳ ಜನರು ಈ ದಿನದಲ್ಲಿ ತವಕ ಪಡುತ್ತಿದ್ದಾರೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಭಾನುವಾರ ಆರಾಧನೆ ಆದ ನಂತರವಾಗಿ ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡುತ್ತೇನೆ. ಅನೇಕರು ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಬರುವಾಗ ಒಬ್ಬ ಯವನಸ್ಥನು ಈ ರೀತಿಯಾಗಿ ಹೇಳಿದ, ಅಣ್ಣ, ನನಗೋಸ್ಕರ ಪ್ರಾರ್ಥಿಸಿರಿ, ಪ್ರೀತಿಯಲ್ಲಿ ವಿಫಲವಾದೆ, ಬಹಳ ನೋವಿನಿಂದ ಡಿಪ್ರೆಷನ್ಗೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಆತನ ಪರಿಸ್ಥಿತಿ ಎಷ್ಟು ಹೀನಾಯವಾಗಿದೆ ಎಂದರೆ
ಬಹಳ ದುಃಖದಿಂದ ವೇದನೆಯಿಂದ ಮಾತನಾಡುತ್ತಾ ಇದ್ದಾನೆ. ಅನೇಕರ ಪರಿಸ್ಥಿತಿ ಹಾಗೇ ಇದೆ. ಆದರೆ ದೇವರು ಮಹಾದೇವರಾಗಿರುವುದರಿಂದ ಆತನು ನಿನ್ನ ವಿಷಯದಲ್ಲಿ ತೋರಿಸುವಂತಹ ಪ್ರೀತಿಯೂ ಕೂಡ ಹಾಗೇ ಇದೆ, ಮಹಾಪ್ರೀತಿ. ಪ್ರೈಸ್ ದ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ರೆವೆಲೇಷನ್ ಚಾಪ್ಟರ್ 1:16 ಓದಿದ್ರೆ ಆತನ ತೇಜಸ್ಸು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಎಂಬುದಾಗಿದೆ. ಅಂದರೆ ಯೇಸು ಕ್ರಿಸ್ತನ ಪ್ರಕಾಶ ಮಹಾಪ್ರಕಾಶ. ಅದು ಆ ಬೆಳಕಿನಿಂದ ನಮ್ಮನ್ನು ತುಂಬಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಕೋರುತ್ತಿದ್ದಾರೆ. ಆತನು ಬೆಳಕಾಗಿರುವಂತಹ ದೇವರಾಗಿರುವುದರಿಂದ ಆತನ ಬಳಿಗೆ ಬರುವವರಿಗೆ ಬೆಳಕನ್ನು ಕೊಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಒಂದು ವೇಳೆ ಈ ದಿನದಲ್ಲಿ ಕತ್ತಲೆಯ ಅನುಭವದಲ್ಲಿ, ಗಾಢಾಂಧಕಾರವಾದ ಅನುಭವದಲ್ಲಿ ಪ್ರಯಾಣ ಮಾಡುತ್ತಿದ್ದರೆ, ದೇವರು ತನ್ನ ಮಹಾಪ್ರಕಾಶದಿಂದ ನಿನ್ನನ್ನು ತುಂಬಿಸಿ ತನ್ನ ಮಹಿಮೆಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸಬೇಕೆಂಬುದಾಗಿ ದೇವರು ಕೋರುತ್ತಿದ್ದಾರೆ. ದೇವರ ಬಳಿಗೆ ಬರುತ್ತೀರಾ? ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿರಿ. ದೇವ, ಯು ಆರ್ ಗ್ರೇಟ್ ಗಾಡ್, ನೀವು ಮಹಾದೇವರೆಂಬುದಾಗಿ ಹೇಳಿರಿ. ಆತನನ್ನು ಆರಾಧಿಸಿರಿ. ಆತನ ಮಾರ್ಗವು ಪರಿಶುದ್ಧವಾದುದು. ಆದ್ದರಿಂದ ಆ ಮಾರ್ಗದಲ್ಲಿ ಪ್ರಯಾಣಿಸೋಣ, ದೇವರ ಆಶೀರ್ವಾದವನ್ನು ಪಡೆಯೋಣ. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, 77ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಂತ ಒಂದು ಅದ್ಭುತವಾದ ವಾಗ್ದಾನವನ್ನು ನಮ್ಮ ಮುಂದೆ ತಂದಿದ್ದೀರಾ. ನೀವು ಮಹಾದೇವರು, ಆದ್ದರಿಂದ ನಿನ್ನ ತೇಜಸ್ಸು ಮಹಾ ತೇಜಸ್ಸು, ನಿನ್ನ ಪ್ರೀತಿ ಮಹಾಪ್ರೀತಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರನ್ನು ಈ ಬೆಳಗಿನ ಜಾವದಲ್ಲಿ ಬಲಪಡಿಸಿ ಧೈರ್ಯಪಡಿಸಿ ನಿಮ್ಮ ಕೃಪೆಯಿಂದ ತುಂಬಿಸಿರಿ. ಪ್ರೀತಿಗಾಗಿ ತವಕಿಸುತ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಪ್ರೀತಿಯಿಂದ ತುಂಬಿಸಿ, ನಿಮ್ಮ ಧೈರ್ಯದಿಂದ ತುಂಬಿಸಿ, ಉನ್ನತವಾದ ಸ್ಥಿತಿಯಲ್ಲಿ ಅವರನ್ನು ನಡೆಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ, ಯಾರು ಅನಾರೋಗ್ಯದಿಂದ ಬಾಧೆ ಪಡುತ್ತಾ ಇದ್ದಾರೋ, ಅಸ್ವಸ್ಥರಾಗಿ ಇದ್ದಾರೋ, ನಿಮ್ಮ ಗಾಯವುಳ್ಳ ಕರಗಳಿಂದ ಅವರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆಯನ್ನು ನೀಡಿರಿ, ಕ್ಷೇಮವನ್ನು ನೀಡಿರಿ. ನಿಮ್ಮ ರಕ್ತವನ್ನು ಅವರ ಮೇಲೆ ಪ್ರೋಕ್ಷಿಸಿ ಒಳಿತು ಮಾಡಿ ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.